ಇವರು ಕತೆ ಬರಿಬೇಕಾದ್ರೇನೆ ಎಲ್ಲ ಕ್ಯಾರೆಕ್ಟರ್ಗಳನ್ನು ಇವರು ಅನುಭವಿಸಿದ್ರು, ಇವರು ನೋಡಿದ್ರು, ಇವರು ರಿಯಲ್ ಲೈಫಲ್ಲಿ ನೋಡಿರುವಂಥ ಸುಮಾರಷ್ಟು ಕ್ಯಾರೆಕ್ಟರ್ಗಳನ್ನು ಸಿನಿಮಾ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಕತೆ ಇಟ್ ಇಸ್ ಅ ಫಿಕ್ಷಿಯಸ್ ವರ್ಲ್ಡ್, ಬಟ್ ಕ್ಯಾರೆಕ್ಟರ್ಗಳು ಏನಿದೆ ಅದನ್ನು ಇವರು ನೋಡಿದ್ದಾರೆ ಹತ್ರದಿಂದ, ಅದನ್ನು ಈ ಸಿನಿಮಾಗೆ ತಂದಿದ್ದಾರೆ. ಸೊ ಎಲ್ಲ ಕ್ಯಾರೆಕ್ಟರ್ಗಳು ಇವರಿಗೆ ತುಂಬ ಆತ್ಮೀಯವಾಗಿ ಗೊತ್ತು. ಸೊ ಇವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ 2019ರಿಂದ ಇವತ್ತು ತನಕ ಎಷ್ಟು ಸಲ ನರೇಟ್ ಮಾಡಿದ್ದಾರೆ, ಪ್ರತಿ ಸಲನೂ ನಾವು ನಕ್ಕಿದ್ದೀವಿ ಫಾರ್ ದ ಸೇಮ್ ಜೋಕ್. ನಾವು 2019ಕ್ಕೆ ಯಾವ ಜೋಗಿ ನಕ್ಕಿದ್ದೀವಿ, ಮತ್ತೆ ಅವ್ರು ಹೇಳ್ಬೇಕಾದ್ರೆ ಅದಕ್ಕೆ ಮತ್ತೆ ನಗ್ತೀವಿ ನಾವು. ಸೊ ಆ ಐಡಿಯಾನೇ ಫ್ರೆಶ್ ಇತ್ತು ನಮಗೆ ಪ್ರತಿ ಸಲ ಬರ್ಬೇಕಾದ್ರೆ. ಆಮೇಲೆ ಇವ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಪ್ರತಿ ಕ್ಯಾರೆಕ್ಟರ್ನ ಇವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನಮಗೆ. ಸೊ ನಮಗೆ ಆ್ಯಸ್ ಅ ಆ್ಯಕ್ಟರ್ ನಮಗೆ ಸುಲಭ ಗೇಜ್ ಮಾಡೋಕ್ಕೆ ಈ ಆ್ಯಸ್ ಅ ಈ ಕ್ಯಾರೆಕ್ಟ್ರಿಗೆ ಏನು ನಾವು ಕೊಡಬೇಕು ಅನ್ನೋದನ್ನು. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಕೊಲಾಬ್ರೇಷನ್ ಆಗುತ್ತೆ. ಅಂದರೆ ನಮ್ಮನ್ನು ಇವರು ಹಾಕಿಕೊಂಡು ಆ ಕ್ಯಾರೆಕ್ಟರ್ನ ನಮ್ಮಲ್ಲಿ ಕೂರಿಸಿ ನಮ್ಮ ಹತ್ರಲ್ಲಿ ಏನು ಸ್ಪೆಷಲ್ ಇದೆ ಅಂತ ಹೊರಗೆ ತರಕ್ಕೆ ಟ್ರೈ ಮಾಡ್ತಾರೆ ಇವರು. ಅದೇ ನಡೆದಿರೋದು, ಆ ಪ್ರಾಸೆಸ್ಸೇ ನಡೆದಿರೋದು. ನಮ್ಮಲ್ಲಿ ಏನು ಸ್ಪೆಷಲ್ ಇದನ್ನು ಹೊರಗೆ ತರಕ್ಕೆ ಟ್ರೈ ಮಾಡಬೇಕಾದ್ರೆ ಅಲ್ಲಿ ನಾವಾಗಿ ಕಾಣಿಸಲ್ಲ. ಅಂದರೆ ಈಗ ಶನಿಲ್ ಗೌತಮ್ ಆಗಿರ್ಬೋದು, ದೀಪಕ್ ರೈ ಆಗಿರ್ಬೋದು, ಮಹಿಮ್ ರಾಮದಾಸ್ ಆಗಿರ್ಬೋದು, ಪ್ರಕಾಶ್ ಮಿನಾಡ್ ಆಗಿರ್ಬೋದು, ಅಲ್ಲಿ ಯಾವ ಕ್ಯಾರೆಕ್ಟರ್ ಅವರಾಗಿ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇಲ್ಲ, ಅವ್ರು ಆ ಕ್ಯಾರೆಕ್ಟರಾಗಿ ಕಾಣಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇವ್ರ ಜೊತೆಗೆ ನಮ್ದು ದೊಡ್ಡನಾಟ ಸುಮಾರು ವರ್ಷದ್ದು. ಸೊ ಇವರಿಗೆ ನಮ್ಮದು ಎಂಟೈರ್ ಸ್ಟ್ರಕ್ಚರ್ ಗೊತ್ತು ನಮಗೆ, ಇವ್ರು ಏನು ಮಾಡಬಲ್ರಿ, ಯಾವುದ್ರಲ್ಲಿ ಸ್ಟ್ರಾಂಗು ಯಾವುದ್ರಲ್ಲಿ ವೀಕ್ ಎಲ್ಲ ಗೊತ್ತು. ಸೊ ಸ್ಟ್ರಾಂಗ್ ಇದ್ದ ಏರಿಯಾನ ತುಂಬ ಸ್ಟ್ರಾಂಗ್ ಆಗಿ ಹಿಡ್ಕೊಂಡು ವೀಕ್ ಇದ್ದ ಏರಿಯಾನ ಎತ್ತಿದ್ದಾರೆ ಇವರು. ಸೊ ಅದರಿಂದ ನಮ್ಗೆಲ್ರಿಗೂ ಅದು ಬೆನಿಫಿಟ್ ಆಗಿದೆ. ಸೊ ಅದೇ ಗ್ರೂಪ್ ಡಿಸ್ಕಷನ್ಸ್. ಅದು ಬಿಟ್ಟರೆ ಕಥೆಯಲ್ಲಿ ನಮ್ದು ಇನ್ವಾಲ್ವ್ಮೆಂಟ್ ಇಲ್ಲ. ಕತೆ ಕಂಪ್ಲೀಟ್ ಹೋಲ್ ಆ್ಯಂಡ್ ಸೋಲ್ ಅವ್ರದ್ದೇ ಐಡಿಯಾ, ಅವ್ರ ರಾಜ್ ಜೊತೆ ಡಿಸ್ಕಸ್ ಮಾಡಿ ಅದನ್ನು ಪೇಪರಿಗೆ ಬರೆದು ಅದನ್ನು ಬೈಂಡ್ ಸ್ಕ್ರಿಪ್ಟಾಗಿ ತಂದು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿರೋದು. ಆಮೇಲೆ ಸ್ಪಾಟ್ ಇಂಪ್ರೊವೈಸೇಷನ್ಗೆ JP ಯಾವತ್ತು ಅದಕ್ಕೆ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ, ಬಟ್ ನಾಟ್ ಟು ಮಚ್. ಆ ಲಿಮಿಟಲ್ಲಿ ಎಕ್ಸ್ಟೆಂಟಲ್ಲಿ ಇರಬೇಕು ಆ ಸ್ಪಾಟ್ ಇಂಪ್ರೊವೈಸೇಷನ್. ಅವ್ರು ಫುಲ್ ಸ್ಕ್ರಿಪ್ಟ್ ಅವರಿಗೆ ಬಾಯ್ಹಾಟ್ ಆಗಿದೆ. ಅವರು ತಮಿಳ್, ಅವರು ಕನ್ನಡ ಮಾತಾಡ್ತಾರೆ. ಅವರು ಚಂದ್ರಶೇಖರ್ ಅಂತ ಹೇಳಿ DOP. ಅವರು ಎಷ್ಟು ಎಂಗೇಜ್ ಆಗಿದ್ರು ಅಂತ ಹೇಳಿದೆ ಸ್ಕ್ರಿಪ್ಟಲ್ಲಿ. ಅವರ ಕಂಪ್ಲೀಟ್ ಡೈಲಾಗ್ಸ್ಗಳನ್ನು ತಮಿಳಿಗೆ ಕನ್ವರ್ಟ್ ಮಾಡಿದ್ರು ಅವರು. ಅಂದರೆ ಅವರ ಅಸೋಸಿಯೇಟ್ಸ್ಗಳಿಗೆ ಹೇಳಕ್ಕೆ ಈ ಸೀನ್ ಇವ್ರು ಈ ರೀತಿ ಮಾತಾಡ್ತಾರೆ ಅಂತ ಹೇಳಿ. ಸೊ ಅವರಿಗೆ ಈ ಸೀನ್ ನಡಿಬೇಕಾದ್ರೆ ಅವ್ರಿಗೆ ಗೊತ್ತಿದೆ ಈಗ ಈ ಸೀನಲ್ಲಿ ಏನಾಗುತ್ತೆ ಅಂತೇಳಿ. ಅದಕ್ಕೆ ಫಸ್ಟೇ ಹೇಳ್ತಾರೆ ಅವ್ರ ಹತ್ರ ಕ್ಯಾಮ್ರಾ ನೋಡ್ಕೊಳ್ಳಿ ಅಂತೇಳಿ. ಟ್ರೈಪಾಡಿಗೆ ಹಾಕಿದ್ರೆ ಕ್ಯಾಮ್ರಾನ ಬಿಟ್ಟು ಒಂದು ಸ್ಟೆಪ್ ಹಿಂದೆ ಮುಟ್ಟಲ್ಲ, ಅಲ್ಲಿಂದ ನೋಡ್ತಾ ಇರ್ತಾರೆ. ಯಾಕಂತೇಳಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕ್ಯಾಮ್ರಾ ಶೇಕ್ ಆಗುತ್ತಲ್ಲ, ಅವ್ರ ಪ್ರಾಬ್ಲಮ್ ಅದು ನನ್ನ ಅದೃಷ್ಟ. ಅಂದರೆ JP ಹೇಳಿದಾಗೆ ಫಸ್ಟ್ ರಾಜ್ ಹೇಳಬೇಕಾದ್ರೆ ನೀವಿಬ್ಬರು ಜೊತೆಗೆ ಒಂದು ಸಿನಿಮಾ ಮಾಡಿ, ನೀವು ಡೈರೆಕ್ಟ್ ಮಾಡಿ ಅವರನ್ನು ಹಾಕ್ಕೊಂಡು ಸಿನಿಮಾ ಮಾಡಿ ಅಂತ ಹೇಳಿದ್ರು. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಅದರ ನಂತರ ಈ ಒಂದು ಸ್ಕ್ರಿಪ್ಟ್ JPಗೆ ಮೈಂಡಲ್ಲಿ ಬಂತು. ಆವಾಗಲೂ ಅವರು ಬರಿಬೇಕಾದ್ರೆ ಈ ಒಂದು ಕ್ಯಾರೆಕ್ಟ್ರನ್ನ ನೀವೇ ಮಾಡೋದಂತ ಅವ್ರು ಹೇಳಿದರು. ಅದು 6 ವರ್ಷಗಳ ಹಿಂದೆ. ಪ್ರತಿ ವರ್ಷ ನನ್ನಲ್ಲೇ ಒಂದು ಡೌಟು, ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ. ಯಾಕಂದರೆ ಕತೆ ನಾನು ಕೇಳಿದ್ದೀನಿ ಅವಾಗ. ನಾನು ಅವತ್ತಿಂದ ಆ ಕತೆ ಫ್ಯಾನ್. ನಾನು ಇವತ್ತುವರೆಗೂ ಸುಮಾರು ಜನರ ನನ್ನ ಹತ್ರದ ಸರ್ಕಲ್ಲು, ಇವನ್ ರಿಷಬ್ ಸರ್ ಹತ್ರನೂ ನಾನು ಈ ಕತೆ ಬಗ್ಗೆ ತುಂಬ ಎಕ್ಸೈಟ್ಮೆಂಟ್ ತೋರಿಸಿದ್ದೀನಿ. ನಾನು ಈ ಒಂದು ಸಿನಿಮಾ ನಂಗೆ ಮಾಡಲೇಬೇಕು ಅಂತೇಳಿ. ಸೊ ಸುಮಾರು ವರ್ಷಗಳಿಂದ ಇದಕ್ಕೋಸ್ಕರ ಜೀವಿಸ್ಕೊಂಡು ಬಂದಿದ್ದೀವಿ ನಾವಿಬ್ಬರು, ಎಂಟೈರ್ ನಮ್ಮ ಟೀಮ್. ಸೊ ನನಗೆ ಆ ಕ್ಯಾರೆಕ್ಟರ್ ಮಾಡಲೇಬೇಕಂತಿತ್ತು, ಬಟ್ ನನಗೆ ಗೊತ್ತಿರಲಿಲ್ಲ ಆ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂಥೇಳಿ. ನನಗೆ ಆ್ಯಕ್ಚುಲಿ ಐಡಿಯಾನೂ ಇರಲಿಲ್ಲ, ನಾನು ಅದನ್ನು ಮಾಡಬಲ್ಲೆ ಅಂತ ಇತ್ತು. ಬಟ್ ಒಂದು ಪಾಯಿಂಟಲ್ಲಿ ನನಗೆ ಗೊತ್ತಾಯಿತು ಇದು ನನ್ನಿಂದ ಆಗೋದು ಸ್ವಲ್ಪ ಕಷ್ಟ ಇದೆ ಅಂತೇಳಿ. ಆವಾಗ JP ನನ್ನನ್ನು ವರ್ಕ್ಶಾಪ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು. ವರ್ಕ್ಶಾಪಲ್ಲಿ ಗೊತ್ತಾಯಿತು ಇದು ಸಾಧ್ಯ ಇಲ್ಲ ನನ್ನಿಂದ ಮಾಡೋಕ್ಕೆ ಅಂತೇಳಿ. ಅಂದರೆ ಇಲ್ಲ, ಇದಕ್ಕೆ ಬೇರೆ ರೀತಿ ನನ್ನ ಮೈಂಡ್ ಸೆಟ್ ಇರಬೇಕು, ನನ್ನ ಥಾಟ್ ಪ್ರೊಸೆಸ್ ಚೇಂಜ್ ಆಗಬೇಕು, ನಾನು ಆ ಕ್ಯಾರೆಕ್ಟರ್ ನೋಡುವ ದೃಷ್ಟಿಕೋನ ಚೇಂಜ್ ಆಗಬೇಕು, ಎಲ್ಲ ನನಗೆ ಬಂತು. ಒಂದು ಪಾಯಿಂಟಲ್ಲಿ ನಾನು JP ಹತ್ರ ಹೇಳಿಬಿಟ್ಟೆ, ಅಂದರೆ ಮೋಸ್ಟ್ಲಿ ನನ್ನಿಂದ ಆಗ್ತಾಯಿಲ್ಲ JP, ನಿಮ್ಮಿಂದ ಆಗುತ್ತೆ, ನಾನು ಮಾಡಿಸ್ತೇನೆ ಅಂತ ಹೇಳಿದರು. ಮಾಡಿಸಿದ್ರು ಕೊನೆಗೆ ನನ್ನನ್ನು. ಸೊ ನನ್ನೊಳಗೆ ಆ ಕಾನ್ಫಿಡೆನ್ಸ್ ಬಂದಾಗ, ಒಬ್ಬ ಕಲಾವಿದನಿಗೆ ಅಂಥ ಒಂದು ಕಾನ್ಫಿಡೆನ್ಸ್ ಬಂದಾಗ ಅವನ ಬೆಸ್ಟ್ ಕೊಡ್ತಾನೆ. ಬಟ್ ಆ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್. ಒಂದು ನನಗೆ ತುಂಬ್ತಿದ್ದು ರಾಜ್ ಅವರು, ಯಾರ ಹತ್ರನೂ ಅವ್ರ ಆ್ಯಕ್ಟಿಂಗ್ ತೆಗಿಸ್ಬಲ್ರು ಅವರು. ಇನ್ನೊಂದು ನಾನು ಆ್ಯಕ್ಟ್ರೇ ಅಲ್ಲ ಅಂತೇಳಿ ಪ್ರೂವ್ ಮಾಡಿ ನಂತರ ನನ್ನ ಕಾನ್ಫಿಡೆನ್ಸ್ ಕೊಟ್ಟವ್ರು ಈ ವ್ಯಕ್ತಿ. ಯಾಕಂಗೆ ಅಂದರೆ ನನಗೆ ವರ್ಕ್ಶಾಪ್ ಕೊಡಬೇಕಾದ್ರೆ ಆ ಕ್ಯಾರೆಕ್ಟ್ರಿಗೆ ಏನು ಬೇಕು ಅಷ್ಟು ಬೇಕು ಇವರಿಗೆ. ಬೇರೆ ಎಲ್ಲ ನನ್ನ ಹತ್ರ ಏನು ಟ್ಯಾಲೆಂಟ್ ಇದ್ರೆ ಅದು ಅನ್ನೆಸೆಸರಿ. ಅಲ್ಲಿ ಆ ಕ್ಯಾರೆಕ್ಟರ್ ಈ ರೀತಿ ಕಾಣಬೇಕು, ಯಾಕಂತೇಳಿ ಅವ್ರು ನೋಡಿದ್ದಾರೆ ಹತ್ರದಿಂದ ಆ ಕ್ಯಾರೆಕ್ಟರ್ನ, ಅದು ಇದೇ ರೀತಿ ಬಿಹೇವ್ ಮಾಡಬೇಕು. ಅದಕ್ಕೋಸ್ಕರ ನನ್ನ ಹತ್ರ ಸುಮಾರು ಸಲ ಹೇಳಿದ್ದಾರೆ, ನೀವು ನಿಮ್ಮ ಹತ್ರದಲ್ಲಿ ಯಾರಾದರೂ ಆ ರೀತಿ ಇದ್ದವರನ್ನು ನೋಡಿ ಅಂತ ಹೇಳಿ. ನನಗೆ ಯಾರೂ ಕೂಡ ನನಗೆ ಸಿಗ್ತಾ ಇರಲಿಲ್ಲ ಆ ರೀತಿ ನೋಡೋಕ್ಕೆ. ಫೈನ್ ಡೇ ನಾನು ಇವರು ವರ್ಕ್ಶಾಪ್ ಮಾಡ್ತಾ ನನಗೆ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ, ಇವ್ರು ನಂಗೆ ಮಾಡಿ ತೋರಿಸ್ತಿದ್ದಾರೆ ಈ ರೀತಿ ಆಗಬೇಕು, ಈ ರೀತಿ. ಓಕೆ ಫೈನ್, ನಾನು ಇವ್ರ ಹತ್ರ ಹೇಳಿಲ್ಲ, ಇವ್ರು ಮಾಡ್ತಾ ಇರ್ಬೇಕಾದ್ರೆ ಇವ್ರನ್ನೇ ನೋಡೋದು. ನಾನು ಮತ್ತೆ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಸ್ಕ್ರೀನಲ್ಲಿ ನಾನು ಮಾಡ್ಬೇಕಾದ್ರೆ ನಾನು JPನ ಎಣಿಸ್ಕೊಳ್ಳೋದು. ನಾನು ಮಾಡ್ಬೇಕಾದ್ರೆ JP ನನ್ನೊಳಗಿರ್ತಾರೆ, ಅವ್ರು ಏನು ಮಾಡ್ತಾ ಇದ್ರು ಅಂತೇಳಿ.
ಅದನ್ನು ನಾನು ಇನ್ನೂ ಬೆಟರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ವರ್ಕ್ಶಾಪಲ್ಲಿ ನನ್ನನ್ನು ಈಸಿ ಮಾಡಿದ್ರು ಅವರು. ಆ್ಯಕ್ಚುಲಿ ಕ್ಯಾಮ್ರಾದ ಮುಂದೆ ಎಲ್ಲ ಆರ್ಟಿಸ್ಟ್ಗಳಿಗೂ ಅದೇ ಆಗಿತ್ತು. ವರ್ಕ್ಶಾಪ್ ಆಗಿತ್ತು, ವರ್ಕ್ಶಾಪಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಈಸಿ ಆಗಿದ್ರು. ಕ್ಯಾಮ್ರಾ ಸ್ವಿಚ್ ಆನ್ ಆಗಿ ರೋಲ್ ಕ್ಯಾಮ್ರಾ ಆ್ಯಕ್ಷನ್ ಅಂತ ಹೇಳ್ಬೇಕಾದ್ರೆ ಅವ್ರದ್ದು ಬೆಸ್ಟ್ ಏನು ಕೊಡೋಕ್ಕಾಗುತ್ತೆ ಅಷ್ಟನ್ನು ಕೊಟ್ಟು ವೈಂಡ್ ಅಪ್ ಅಷ್ಟೇ. ಸೊ ನನಗೆ ಸಿಕ್ಕಿರೋದು ಇದು ಲೈಫ್ ಟೈಮು ಬೆಸ್ಟ್ ಅಪರ್ಚುನಿಟಿ ನನಗೆ. ಅದು ನನಗೆ ಅದೃಷ್ಟ. ಯಾಕಂತ ಹೇಳಿದ್ರೆ ಈ ಕ್ಯಾರೆಕ್ಟರ್ನ ಲೈಟರ್ ಬುದ್ಧ ಫಿಲ್ಮ್ಸಲ್ಲಿ ರಾಜ್ಬಿ ಶೆಟ್ಟಿನೂ ಮಾಡ್ಬೋದಿತ್ತು ಈ ಕ್ಯಾರೆಕ್ಟರ್ನ. ಬಟ್ ಆ ಕ್ಯಾರೆಕ್ಟರ್ ಇರೋದೇ ನಂತರ ಅಂತ ಇರೋ ಒಂದೇ ಉದ್ದೇಶದಿಂದ ಈ ಕ್ಯಾರೆಕ್ಟರ್ನ ಗುರುವೇ ಮಾಡ್ಬೇಕಂತೇಳಿ JP ಪಟ್ಟಿಡ್ ನಿಂತಿದ್ರು. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದನ್ನು ಇವತ್ತು ಚೆನ್ನಾಗಿ ಮಾಡಿದ್ದೀನಿ ಅಂತ ನನ್ನ ಒಂದು ಅನಿಸಿಕೆ. ಗೊತ್ತಿಲ್ಲ ಜನರುಗಳು ಹೇಗೆ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ ನೋಡ್ಬೇಕು. ಎಲ್ಲರೂ ಹೊಸಬ್ರೆ ಸರ್. ಮ್ಯೂಸಿಕ್ ಡೈರೆಕ್ಟರ್ ಸುಮೇಧ್ ಅಂತ ಹೇಳಿ, DGM ಮಾಡಿರೋದು ಸಂದೀಪ್ ತುಳಸಿದಾಸ್ ಅಂತೇಳಿ ಕೇರಳದವರು. ಆಮೇಲೆ ನಮ್ಮ DOP ತಮಿಳ್ನಾಡಿನವರು ಚಂದ್ರಶೇಖರ್ ಅಂತೇಳಿ. ಅವ್ರು ಆ್ಯಕ್ಚುಲಿ ಇದು ಲಾಫಿಂಗ್ ಬುದ್ಧ, ಆಮೇಲೆ ಹರಿಕತೆ ಅಲ್ಲ ಗಿರಿಕತೆ, ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವೆಂಕಟೇಶ್ ಶಂಕರಾಜು ಅನ್ನೋ ಕ್ಯಾಮ್ರಾಮ್ಯಾನಿಗೆ ಇವರು ಅಸಿಸ್ಟೆಂಟ್ ಆಗಿದ್ದರು. ಸೊ ಅಲ್ಲಿಂದ ಅವ್ರ ಜರ್ನಿ. ಮತ್ತೊಂದು ತೆಲುಗು ಸಿನಿಮಾನೂ ಮಾಡಿದ್ದಾರೆ ಅವರು. ಆಮೇಲೆ ನಮ್ಮದು ಪ್ರೊಡಕ್ಷನ್ ಡಿಸೈನರ್ ಸುಷ್ಮಾ ಅಂತೇಳಿ, ಅವರು ಹೊಸಬ್ರು. ಚಾರ್ಲಿಯಲ್ಲಿ ಕೆಲಸ ಮಾಡಿದ ಅನುಭವ ಇತ್ತು ಅವರಿಗೆ. ಆಮೇಲೆ ಬೇರೆ ನಮ್ಮ ಪ್ರೊಡ್ಯೂಸರು ರವಿರೈ ಕಳಶ ಅವರಿಬ್ಬರು ಎಕ್ಸ್ಪೀರಿಯನ್ಸ್ಡು, ಮತ್ತು ಶಶಿಧರ್ ಶೆಟ್ಟಿ ಬರೋಡ್ ಅವರು ಹೊಸೊಬ್ಬರು. ಅವರು ಇದಕ್ಕೆ ಬಂಡವಾಳ ಹೂಡಿದ್ದಾರೆ. ನಿತಿನ್ ಶೆಟ್ಟಿ ಅವರು ಟೋಬಿಗೆ ಎಡಿಟರ್ ಆಗಿದ್ರು, ಇದಕ್ಕೂ ಅವರು ಎಡಿಟರ್ ಆಗಿ ಕಂಟಿನ್ಯೂ ಆಗಿದ್ದಾರೆ. ಮತ್ತು ನಮಗೆ ಪ್ರತೀಕ್ ಅವರೆಲ್ಲ ನಮಗೆ ಮುಂಚೆಯಿಂದಾನೇ ಡೈರೆಕ್ಷನ್ ಟೀಮ್ ಹೊಸ್ತು. ನಮಗೆ ಎಲ್ಲರ ಹೊಸೊಬ್ಬರಿಗೇನೆ ಅವಕಾಶ ಕೊಟ್ಟಿರೋದು ಆ್ಯಕ್ಚುಲಿ ರಾಜ್. ಅಂದರೆ ನೀವೇ ಸೇರ್ಕೊಂಡು ಮಾಡಿ ಅಂತೇಳಿ. ಇಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಈ ಕಾಮಿಕ್ ಬುಕ್ಸಲ್ಲಿ ಬರುತ್ತಲ್ಲ, ಹೌದು, ಆ ರೀತಿ ಕಾಣಿಸುತ್ತೆ ನಿಮಗೆ. ಕತೆ ಹೇಳ್ಬೇಕಾದ್ರೆ ಇವ್ರ ಕತೆ ಹೇಳ್ಬೇಕಾದ್ರೆ ನಾವು ಆ ರೀತಿ ಅದನ್ನ ವಿಜುವಲ್ ಮಾಡ್ತೀವಿ. ಸೊ ಅಂದ್ರೆ ಕ್ಯಾರಿಕೇಚರ್, ಎಲ್ಲ ಕ್ಯಾರೆಕ್ಟರ್ಗಳು ಕ್ಯಾರಿಕೇಚರಿಸ್ಟ್ ಕ್ಯಾರೆಕ್ಟರ್ಗಳು. ಸೊ ಅವರನ್ನ ನಾವು ಸ್ಕ್ರೀನ್ ಮೇಲೆ ಈಗ ಪೋಸ್ಟರ್ ಮಾಡ್ಬೇಕಾದ್ರೆ ಸುಮಾರಷ್ಟು ನಮ್ಮ ಸಿನಿಮಾದ ಪಿಕ್ಚರ್ಸ್ಗಳನ್ನ ತೆಗೆದು ಮಾಡಿದ್ದುಂಟು. ಬಟ್ ಯಾವುದು ನಮ್ಗೆ ವರ್ಕ್ ಆಗ್ತಿಲ್ಲ, ನಮ್ಮ ಟೀಮ್ಗೆ ಯಾವುದು ವರ್ಕ್ ಆಗ್ತಿಲ್ಲ. ಅಂತ ಹೊತ್ತಿಗೆ ಈ ಐಡಿಯಾನ ರಾಜಿಗೆ ತಲೆಗೆ ಹೊಳೆದು ಇದನ್ನ ಕೈಕೊಳ್ಳೋ ಸ್ಟುಡಿಯೋಸ್ ಅಂತ ಹೇಳಿ ನಮ್ಮ ಪೋಸ್ಟರ್ ಮಾಡಿ ಅವರಿಗೆ ಅದನ್ನ ಅವ್ರ ತಲೆಗೆ ಹಾಕ್ಬೇಕಾದ್ರೆ ಅವರು ಇದನ್ನ ಜನರೇಟ್ ಮಾಡಿರೋದು. ಈ ರೀತಿ ಒಂದು ಐಡಿಯಾದಲ್ಲಿ ಹೋಗೋಣ. ಇದೆಲ್ಲ ಹ್ಯಾಂಡಲ್ಲೇ ಪೇಂಟ್ ಮಾಡಿರುವಂಥದ್ದು ಎಲ್ಲವೂ. ಎಲ್ಲ ನಮ್ಮ ಮುಖಗಳನ್ನು ಮಾಡಿ ನಮ್ಮ ಬಾಡಿಗಳನ್ನು ಅದರಲ್ಲಿ ಹಾರಿ ಅದೇ ರೀತಿ ಮಾಡಿ ನಿಲ್ಲಿಸಿರೋದು. ಸೊ ಅವರು ಕೊಟ್ಟ ಐಡಿಯಾ ಇದು. ಈ ಪೋಸ್ಟ್ ಬಂದು ನಮ್ಗೆ ನೋಡ್ಬೇಕಾದ್ರೆ ಆಯ್ತಲ್ಲ ಮಾರ್ನೋರು ನೋಡ್ತಾ ಇದ್ದೇವೆ ಅಂತ ಅನ್ಸ್ಬಿಡ್ತು ನಮ್ಗೆಲ್ರಿಗೂ. ಸೊ ಅದಕ್ಕೋಸ್ಕರ ಇದನ್ನ ಫೈನಲೈಸ್ ಮಾಡಿರೋದು. ಎಲ್ಲ ಪೋಸ್ಟರ್ಸ್ಗಳಿದೆ ನಮಗೆ ಯೂಟ್ಯೂಬಿಗೆ ಯಾವ್ದೆಲ್ಲ ಕಂಟೆಂಟ್ ಬಿಡ್ತಾರೆ ಅದ್ರ ತರ ಪೋಸ್ಟರ್ಸ್ ಇದೆ. ಎಲ್ಲವೂ ಇದೆ. ನಮ್ಗೆ ಭರವಸೆ ಇದೇನು ಗೊತ್ತಾ ಸರ್, ಇದರಲ್ಲಿ ನಾವು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಇದೆ. ಸೊ ಅದು ಒಂದೇ ನಮ್ಗೆ ಭರವಸೆ. ನಾವು ಪ್ರಯೋಗ ಅಂತ ಮಾಡಿದ್ದೇ ಅಲ್ಲ, ಜನಗಳಿಗೆ ಮನೋರಂಜನೆ ಕೊಡ್ಬೇಕು ಅನ್ನೋದೇ ಮೋಟಿವ್ ಇದ್ದದ್ದು. ಅದೇ ಮೋಟಿವನ್ನು ಇಟ್ಕೊಂಡೇ ಅವ್ರು ಸ್ಕ್ರಿಪ್ಟ್ ಬರೆದಿರೋದು. ಸೊ ನಮ್ಗೆ ಗೊತ್ತಿತ್ತು ಇದು ಡೆಫಿನೆಟ್ಲಿ ಜನಗಳ ಎಂಟರ್ಟೈನ್ ಮಾಡುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಬೋಲ್ಡ್ ಆಗಿ ಈ ಸಿನಿಮಾನ ಮಾಡಿರೋದು. ಸೊ ಅದು ಆ ಬಗ್ಗೆ ಎಲ್ಲೂ ಚರ್ಚೆ ನಮ್ಮೊಳಗೆ ಯಾವತ್ತೂ ನಡೆದಿಲ್ಲ ಅದ್ರ ಬಗ್ಗೆ. ಪ್ರೊಡಕ್ಷನ್ ಹೌಸ್ ಇದೆ ಅವರು, ದುಲ್ಕರ್ ಸಲ್ಮಾನ್ ಅವರು. ಸೊ ಅವ್ರು ನೋಡಿದ್ದಾರೆ ಸಿನಿಮಾ. ಸೊ ಅವರು ಅದನ್ನ ಮೆಚ್ಕೊಂಡಿದ್ದಾರೆ ಸಿನಿಮಾನ. ಸೊ ಮಲಯಾಳಮಲ್ಲೇ ಅವ್ರು ಪ್ರೆಸೆಂಟ್ ಮಾಡ್ತಾರೆ ಸಿನಿಮಾನ. ಕನ್ನಡ ಮತ್ತು ಮಲಯಾಳಂ ಅಟ್ ಅ ಟೈಮ್ ರಿಲೀಸ್ ಆಗುತ್ತೆ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ 1 ವೀಕ್ ಆದ ನಂತರ ಅಲ್ಲಿ ರಿಲೀಸ್ ಆಗುತ್ತೆ ನಮಗೆ. ಆ ರೀತಿ ಪ್ಲಾನ್ಸ್ ಇದೆ. ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಗೊತ್ತಿಲ್ಲ ಯಾವ ರೀತಿ ಅಂತೇಳಿ.